ಬಾಣ ಬಂದಲ್ಲ ತಂಗ್ಯವ್ವ, ಬಂದಿದ್ದೀನಿ ನೋಡು. ಅಣ್ಣನ ಬಗ್ಗೆ, ಅಣ್ಣನ ಮಾತಿನ ಬಗ್ಗೆ ಸ್ವಲ್ಪನೂ ಕನಿಕರ ಇಲ್ಲದೆ ಮಗನ ಮದುವೆ ಮಾಡಿ ಮುಗಿಸ್ದೆ. ಅವಳೊಂದು ಸೊಸೆ ಅಂತ ಮನೆಗೂ ಕರ್ಸ್ಕೊಂಡ್ಬಂದೆ. ಅವರಿಬ್ಬರು ಮದುವೆನ ಶಾಸ್ತ್ರೋಕ್ತವಾಗಿ ಮಾಡಿದೆ. ಅಂದರೆ ನಿನ್ನ ಮನೆ ಸಮಸ್ಯೆಗಳನ್ನೆಲ್ಲ ಬಗೆಹರಿಸ್ಕೊಂಡೆ. ತಂಗ್ಯವ್ವ, ನನ್ನ ಮಗಳ ಗತಿ ಏನಾಗ್ಬೇಕು ತಂಗ್ಯವ್ವ? ಏನಾಗ್ಬೇಕು ಹೇಳು? ಎಂಗೇಜ್ಮೆಂಟ್ ಆಗಿ ಮದುವೆ ಮುರಿದ್ರೆ ಇನ್ನೊಂದು ಯಾರು ಮದುವೆ ಆಗ್ತಾರೆ ಹೇಳು ತಂಗ್ಯವ್ವ? ಯಾರು ಮದುವೆ ಆಗ್ತಾರೆ ಹೇಳು? ಅಣ್ಣ, ನೀನ್ ಎಲ್ಲ ಪ್ರಶ್ನೆಗಳಿಗೂ ನನ್ನ ಹತ್ರ ಉತ್ತರ ಇದೆ. ಆದ್ರೆ ಈಗ ಅದಕ್ಕೆಲ್ಲ ಸಮಯ ಅಲ್ಲ. ಸಮಯ ಇನ್ನು ಯಾವಾಗ ಬರುತ್ತೆ ಹೇಳು ತಂಗ್ಯವ್ವ? ಯಾವಾಗ ಬರುತ್ತೆ? ನಿನ್ನ ಮಕ್ಕಳಿಗೆಲ್ಲ ಮದುವೆ ಆಗಿ ನಿನ್ನ ಇನ್ನಷ್ಟು ಮೊಮ್ಮಕ್ಕಳುಗಳಾಗಿ ಅವರಿಗೆ ನಾಮಕರಣ ಮಾಡುವಾಗ ಅಲ್ಲ ತಂಗ್ಯವ್ವ, ಅಷ್ಟು ವರ್ಷ ನಿನ್ನ ಅಣ್ಣ ಸದಾನಂದ ಬದುಕಿರ್ತಾರೆ ಅಂತ ತಿಳ್ಕೊಂಡ್ಯಾ? ನನ್ನ ಮಗಳ ಕತೆ ಏನಾಗ್ಬೇಕು ತಂಗ್ಯವ್ವ ಹೇಳು? ಏನಾಗ್ಬೇಕು ಹೇಳು? ಅಣ್ಣ, ನೀನ್ ಹೇಳೋದು ನನಗೆ ಅರ್ಥ ಆಗ್ತಾ ಇದೆ. ಆದ್ರೆ ಈಗಾಗಲೇ ಒಂದ್ಸಲ ನಾನು ತಪ್ಪು ಮಾಡಿದ್ದೀನಿ. ಅಭಿನ ಒಂದು ಮಾತು ಕೇಳಿದೆ, ಅಂಕಿತನ ಅಭಿಗೆ ತಂದ್ಕೋತೀನಿ ಅಂತ ನಿನಗೆ ಮಾತು ಕೊಟ್ಟು ನಾನು ತಪ್ಪು ಮಾಡಿದೆ. ಅಂಥ ತಪ್ಪನ್ನು ನಾನು ಮತ್ತೆ ಮಾಡೋದಿಲ್ಲ. ಏನೇ ನಿರ್ಧಾರ ಮಾಡೋದಾದರೂ ನನ್ನ ಮಗನ ಕೇಳಿನೇ ನಾನು ನಿರ್ಧಾರ ತಗೊಳ್ಳೋದು. ತಂಗ್ಯವ್ವ, ಒಂದು ಮಾತು ಹೇಳ್ತೀನಿ ಕೇಳಿಸ್ಕೋ. ಎಲ್ಲ ನಿರ್ಧಾರನೂ ಅವ್ರಿಗೆ ಬಿಡಬೇಡ, ನೀನ್ ತಗೋ. ನೀನು ಏನೇ ಹೇಳಿದ್ರು ಇಡೀ ಮನೆ ಅದನ್ನ ಕೇಳಬೇಕು. ಅರ್ಥ ಆಯ್ತು ತಂಗ್ಯವ್ವ? ಅಣ್ಣ, ನಾನು ಹಿಂಗೆ ಹೇಳಿದ್ನಲ್ಲ, ಒಂದ್ಸಲ ಆಗಿರೋ ತಪ್ಪನ್ನು ನಾನು ಮತ್ತೆ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಪ್ರೀತಮ್ ವಿಷಯದಲ್ಲೂ ಹಾಗೆಲ್ಲ ನಾನ್ಸೆನ್ಸ್ ಆಗೋದಕ್ಕೆ ನಾನು ಬಿಡೋದಿಲ್ಲ. ಪ್ರೀತಮ್ನ ಕೇಳಿನೇ ನಾನು ನಿರ್ಧಾರ ತಗೊಳ್ಳೋದು. ನೀನೊಂದು ಮಾತು ಹೇಳು. ಈಗ ಅಂಕಿತಾಗೆ ಬರೋ ಹುಡುಗ ಹೀಗಿರಬೇಕು, ಹಾಗಿರಬೇಕು, ಶ್ರೀಮಂತನಾಗಿರಬೇಕು ಅಂತೆಲ್ಲ ನೀನು ಆಸೆ ಪಡ್ತಿದ್ಯೋ ಇಲ್ವೋ? ಹಾಗೆ ನನ್ನ ಮಗನಿಗೆ ಹೆಂಡತಿಯಾಗಿ ಬರೋಳು ಇಂಥ ಗುಣಗಳಿರಬೇಕು, ಅವಳಿ ಮನೆಗೆ ಹೊಂದ್ಕೋಬೇಕು, ಹಾಗೆ ಹೀಗೆ ಅಂತ ನನಗೂ ಆಸೆಗಳಿರುತ್ತೆ, ಪ್ರೀತಮ್ಗೂ ಇರುತ್ತೆ. ಅವಳು ಪ್ರೀತಮ್ಗೆ ಮ್ಯಾಚ್ ಆಗ್ತಾಳ, ಇದನ್ನೆಲ್ಲ ನೋಡಿನೇ ಈ ಸಲ ನಾನು ಡಿಸಿಷನ್ ತಗೋದು. ಏನ್ ತಂಗ್ಯವ್ವ ಹಂಗಂದ್ರೆ? ಸೇರು ಮುನ್ನ ದೂರ ಹೋದೆಯ, ಕೇಳು ನನ್ನ ಕೊನೆಯ ಆಸೆಯ, ಒಂದೇ ಒಂದು ಸಾರಿ ಸಿಗುವೆಯ, ಕನಸುಗಳ ಹೂಳೋಕೆ ಕೈ ಬರದು ಜೀವಕ್ಕೆ, ನೋಡಿದನು ಹೇಳೋಕೆ ಸಿಗಬಹುದೇ ಹೋಲಿಕೆ, ಮರೆತರು ಮರೆಯದ ನೆನಪಿಗೆ ಕಂಬನಿ ಹನಿಗಳೇ ಸ್ಮರಣಿಕೆ. ಒಳ್ಳೆ ಸೂಚನೆ ಅನ್ನೋದು ಒಳ್ಳೆ ಬದಲಾವಣೆಗಳಿಂದ ಸಿಗುವಂಥದ್ದು. ಈಗಾಗಿರೋದು ಒಳ್ಳೆ ಬದಲಾವಣೆನೇ. ಅಮ್ಮ, ನೀವು ಹೇಳ್ದಾಗೆ ನಾನು ಎಲ್ಲ ಮಾಡಿದ್ದೀನಿ. ಒಡೆದು ಹೋಗಿರೋ ನನ್ನ ಮನೆ ಒಂದಾಗಬೇಕು, ನನ್ನ ಮಗನ್ನ ಒಪ್ಕೋಬೇಕು ಅಂತ ಹೇಳಿದ್ರಿ. ಹಾಗೆ ನಾನು ಎಲ್ರ ಮುಂದೆ ನನ್ನ ಮಗನ್ನ ಒಪ್ಕೊಂಡಿದ್ದೀನಿ. ಇಷ್ಟು ವರ್ಷ ಅವನಿಗೆ ಕೊಡದೇ ಇರೋ ತಾಯಿ ಪ್ರೀತಿನ ಕೊಟ್ಟಿದ್ದೀನಿ. ಈಗ ನಮ್ಮ ಮನೆ ಒಂದಾಗಿದೆ ಅಮ್ಮ. ಮುಂದೆ ಏನು ಮಾಡಬೇಕು, ಬಂದಿರೋ ಸಮಸ್ಯೆಗೆ ಪರಿಹಾರ ಏನು, ಇದನ್ನೆಲ್ಲ ನೀವೇ ನನಗೆ ತಿಳಿಸ್ಕೊಡ್ಬೇಕು ಅಮ್ಮ. ಮುಂದಿನ ದಾರಿ ಮದುವೆ. ಮದುವೆನಾ? ಯಾರಿಗೆ? ಈಗ ನೀನು ನಿನ್ನ ಮಗನ ಮದುವೆ ಮಾಡಿಸ್ಬೇಕು. ನಿನ್ನ ಮಗನ ಮದುವೆ ಆಗೋ ಹುಡುಗಿ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿರ್ಬೇಕು. ಅವಳ ಗೋತ್ರ ವಶಿಷ್ಠ ಗೋತ್ರನೇ ಆಗಿರ್ಬೇಕು. ಅಂತ ಹುಡುಗಿನೇ ಹುಡುಕಿ
ನಿನ್ನ ಮಗನಿಗೆ ಮದುವೆ ಮಾಡಿಸ್ಬೇಕು. ಅಮ್ಮ, ಅದೇ ನಕ್ಷತ್ರ ಅದೇ ರಾಶಿ ಹುಡುಗಿನ ನಾನು ಎಲ್ಲಿ ಅಂತ ಹುಡುಕ್ಲಿ? ಒಂದು ಹೆಣ್ಣಿಗೆ ಒಂದು ಗಂಡು ಅಂತ ಆ ಭಗವಂತ ಈಗಾಗಲೇ ನಿರ್ಧಾರ ಮಾಡಿಯೇ ಭೂಮಿ ಕಳಿಸಿರ್ತಾನೆ. ನಿನ್ನ ಮಗನ ಮದುವೆ ಆಗೋ ಹೆಣ್ಣು ಈಗಾಗಲೇ ಹುಟ್ಟಿದಾಳೆ. ನಿನ್ನ ಮಗನ ಕೈ ಹಿಡಿದು ಈ ಮನೇನ ಉದ್ಧಾರ ಮಾಡಕ್ಕೆ ಕಾಯ್ತಾ ಇದ್ದಾಳೆ. ಆದ್ರೆ ನೀನ್ ಅವಳನ್ನ ಗಮನಿಸ್ಬೇಕು. ಒಂದು ವಿಷಯ ನೆನ್ಪಿಟ್ಕೋ, ಈಗಾಗಲೇ ನಿಮ್ಮ ಮನೆಯಲ್ಲಿ ಒಂದು ಮದುವೆ ಆಗಿದೆ. ಆ ವಿಷಯದಲ್ಲಿ ದುಡುಕಿರೋ ಹಾಗೆ ಮತ್ತೆ ನೀನಿಲ್ಲಿ ದುಡುಕ್ಬೇಡ. ನಿನ್ನ ಮಗನ ಮದುವೆ ವಿಷಯದಲ್ಲಿ ನಾನು ಹೇಳೋ ಹಾಗೆ ಮಾಡಿದ್ರೆ ನಿನಗೆ ಎಂಥ ಆಪತ್ತೇ ಬಂದರೂ ನಿನ್ನ ಮನೆಗೆ ಬರೋ ಸೊಸೆ ಅದನ್ನೆಲ್ಲ ತಡಿತಾಳೆ. ಅವಳು ನಿನಗೆ ನಿನ್ನ ಮನೆಗೆ ರಕ್ಷಣೆಯಾಗಿ ನಿಲ್ತಾಳೆ. ನಿನ್ನನ್ನು ಸದಾ ಕಾಲ ಕಾಯ್ತಾಳೆ. ಅವಳಿಗೆ ಈ ತಾಯಿಯ ಅನುಗ್ರಹದಿಂದ ಆ ಶಕ್ತಿ ಹುಟ್ಟಿನಿಂದಲೇ ಬಂದಿರುತ್ತೆ. ನಿನ್ನ ಸೊಸೆ ಆಯ್ಕೆಯಲ್ಲಿ ನೀನು ಎಡವಲೇ ಬೇಡ. ನಿನ್ನ ಮನೆಯ ಅಳಿವು ಉಳಿವು ಅವಳ ಕೈಯಲ್ಲೇ ಇದೆ. ಅವಳೇ ಎಲ್ಲವನ್ನೂ ಕಾಪಾಡ್ತಾಳೆ. ಹೋಗು. ಸರಿಯಮ್ಮ, ನಾ ಹಾಗೆ ಮಾಡ್ತೀನಿ.